ಡೇ 4 ರೈಡ್. ಸೊ ಬೈಕ್ ಓಲ್ಡ್ ಸ್ಟಾರ್ಟಿಂಗ್. ಆ್ಯಕ್ಚುಲಿ ನಿನ್ನೆ ನೈಟ್ ನಾನು ಎಲ್ಲೇ ಸ್ಟೇ ಮಾಡಿದ್ದು. ಇವತ್ತು ಗ್ವಾಲಿಯರಿಂದ ಇವಾಗ ಓಡ್ತಿದ್ದೀನಿ, ಆಗ್ರಾ ಸೈಡ್ ಓಡ್ತಿದ್ದೀನಿ. ಇವಾಗ ಗ್ವಾಲಿಯರಿಂದ ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನ್ಯೂ ದಿಲ್ಲಿ, ಧೋಲ್ಪುರ್, ಆಗ್ರಾ. ಸೊ ಗ್ವಾಲಿಯರಲ್ಲಿ ಒಂದು ಪೋರ್ಟ್ ಫೇಮಸ್ ಇದೆ, ಹೋಗೋಕ್ಕಾಗಿಲ್ಲ ನನಗೆ. ಚೆನ್ನಾಗಿ ಆರ್ಸ್ ಎಲ್ಲ ಕಟ್ಟಿದ್ದಾರೆ. ಇಂದ ಇವಾಗ ಹೋಗ್ತಿರೋದು ಆಗ್ರಾ ಮುಂಬೈ ಎಕ್ಸ್ಪ್ರೆಸ್ ಹೈವೇ. ಇದು ಜಸ್ಟ್ ಎಂಟರ್ಡ್ ಯು ಪಿ. ಇವಾಗ ಯು ಪಿಯಲ್ಲಿ ಎಂಟ್ರ್ ಆದೆ, ಮಧ್ಯಪ್ರದೇಶಿಂದ ಯು ಪಿ. ದಿಲ್ ಬಾಲೋಕ ದಿಲ್ ಕಾ ಕರಾರ್ ಲೂಟನೆ ಮೇ ಆಯಿ ಯು ಪಿ ಬಿಹಾರ್ ಲೂಟನೆ. ಯು ಪಿ ನಾನು ಉತ್ತರ ಪ್ರದೇಶ ಬಂದಿದ್ದೀನಿ ಒಂದ್ಸಲ, ಡೆಲ್ಲಿ ಬಂದಿದ್ದೀನಿ. ಡೆಲ್ಲಿ ಇದು ನಂದು 7th ಸ್ಟೇಟ್ ಈ ರೈಡಲ್ಲಿ, ಉತ್ತರ ಪ್ರದೇಶ್ಗೆ. ಇಲ್ಲಿ ಬರೋದಾದರೆ ಇಲ್ಲಿ ಕೆಲವೊಂದು ಕಡೆ ಈ ಗೂಗಲ್ ಮ್ಯಾಪ್ ನೋಡಿ ಹೋಗೋದು ವೇಸ್ಟ್. ಕೆಲವೊಂದು ಕಡೆ ನಾವೇ ಸ್ವಲ್ಪ ತಲೆ ಓಡಿಸಿ ಓಡಬೇಕಾಗತ್ತೆ. ಯಾಕಂದರೆ ಈ ಗೂಗಲ್ ಮ್ಯಾಪು ಎಲ್ಲೆಲ್ಲೋ ತೋರಿಸುತ್ತೆ, ಯಾವುದ್ಯಾವುದೋ ಗಲ್ಲಿ ಎಲ್ಲ ತೋರಿಸ್ತಿದೆ. ಬಟ್ ನಾವು ಆ ಬೋರ್ಡನ್ನು ಸ್ವಲ್ಪ ನೋಡಿ, ಆ್ಯಂಡ್ ಗೂಗಲ್ ಮ್ಯಾಪು ಯೂಸ್ ಮಾಡಿ, ಬಟ್ ಸ್ವಲ್ಪ ಬೋರ್ಡ್ ಕೂಡ ನೋಡಬೇಕಾಗತ್ತೆ. ಬೋರ್ಡ್ ನೋಡಿ ಡೈವರ್ಷನ್ ಎಲ್ಲ ತಗೋಬೇಕಾಗತ್ತೆ. ಸೊ ಇವಾಗ ನನಗಲ್ಲಿ ಯಾವುದೋ ಹಿಂದ್ಗಡೆ ಒಂದು ಸಣ್ಣ ರೋಡ್ ತೋರಿಸ್ತು, ಅಲ್ಲಿಂದ ತೋರಿಸ್ತು. ಏನು ಅವ್ರು ನೋಡಿತಿದ್ದಾನೆ ಅವನು, ಅದು ಸಣ್ಣ ರೋಡ್ ತೋರಿಸ್ತು. ಬಟ್ ಸ್ವಲ್ಪ ಮುಂದೆ ನಾನು ಮೇ ಬಿ ಹೈವೇ ಸಿಗ್ಬೋದೇನೋ ಅಂತ ಬಂದೆ, ಬಟ್ ಆ್ಯಕ್ಚುಲಿ ಹೈವೇ ಇತ್ತು ಇಲ್ಲಿ. ಇವಾಗ ನಾನು ಲೆಫ್ಟ್ ಡೈವರ್ಷನ್ ತಗೊಂಡೆ. ಸೊ ಸ್ಟ್ರೈಟ್ ಹೋದರೆ ಆಗ್ರಾ, ಲೆಫ್ಟ್ ತಗೊಂಡೆ ಡೆಲ್ಲಿಗೆ. ಸೊ ಇದು ಡೆಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ. ಸೊ ನಾನು ಇವಾಗ ಹೋಗ್ತಾ ಇರೋದು ಡೆಲ್ಲಿಗೆ. ಡೆಲ್ಲಿಯಿಂದ ಆಮೇಲೆ ನೆಕ್ಸ್ಟ್ ಹರಿಯಾಣ, ಪಂಜಾಬ್. ಓಕೆ, 8:15 ಆಯಿತು ಟೈಮು. ಆಲ್ಮೋಸ್ಟ್ 100 ಕಿಲೋಮೀಟರ್ ಕವರ್ ಆಯಿತು. ಏನಾದರೂ ಕಾಫಿ ತಿಂಡಿ ಏನಾದರೂ ಮಾಡುವಂತ ನೋಡ್ತಿದ್ದೇನೆ, ಬಟ್ ಎಲ್ಲೂ ಶಾಪ್ ಸಿಗ್ತಿಲ್ಲ. ನಾನೀಗ ಮಥುರಾ ರೀಚ್ ಆದೆ. ಮಥುರಾ ಆ್ಯಕ್ಚುಲಿ ಇಲ್ಲಿ ಒಂದು ಟೆಂಪಲ್ ಇದೆ, ಮಥುರಾ ಮೀನಾಕ್ಷಿ ಟೆಂಪಲ್ ಅಂತ. ಸೊ ಇದು ಫೇಮಸ್ ಟೆಂಪಲ್. ಸೊ ನೆಕ್ಸ್ಟ್ ಇಲ್ಲಿಂದ ಡೆಲ್ಲಿ 150. ಇಲ್ಲಿ ಟಿಫಿನ್ ಮಾಡೋಕ್ಕೆ ಬಂದಿದ್ದೆ ನಾನು. ಸೊ ಇವಾಗ ಒಂದು ಆಲೂ ಪರೋಟ ಮತ್ತು ಒಂದು ಚಹಾ ಹೇಳಿದ್ದೀನಿ. ಬೈಕಲ್ಲಿ ಪಾರ್ಕ್ ಆಗಿದೆ. ಅಂಕಲನ್ನು ಡಿಸ್ಕಷನ್ ಮಾಡ್ತಿದ್ದಾರೆ ಬೈಕ್ ನೋಡಿಕೊಂಡು. ಈಗ ಮಥುರಾದಲ್ಲಿ ಒಂದು ಆಲೂ ಪರೋಟ, ದಹಿ, ಒಂದು ಚಹಾ ಕುಡಿದು ಮತ್ತೆ ರೈಡ್ ಮಾಡ್ತಾ ಇದ್ದೀನಿ ಇವಾಗ ಡೆಲ್ಲಿ ಕಡೆ. ಡೆಲ್ಲಿ ಇನ್ನು 130 ಕಿಲೋಮೀಟರ್ಸ್ ಇದೆ. ಸೊ ಡೆಲ್ಲಿ ಒಂದು 1.5 ಅವರಲ್ಲಿ ರೀಚ್ ಆಗ್ಬೋದು. 1.5 to 2 ಅವರಲ್ಲಿ ರೀಚ್ ಆಗ್ಬೋದು. ಸೊ ಟೈಮ್ 9:50. ಸೊ ಆಲ್ಮೋಸ್ಟ್ 180 ಕಿಲೋಮೀಟರ್ ಡನ್ ಫ್ರಾಮ್ ಗ್ವಾಲಿಯರ್. ಫ್ಯೂಯಲ್ ಹಾಕಿಲ್ಲ ಇನ್ನು, ನಿನ್ನೆ ಹಾಕಿದ್ದ ನಂತರ ಇವತ್ತಿನ್ನು ಫ್ಯೂಯಲ್ ಹಾಕಿಲ್ಲ. ಅದ್ರ ನೆಕ್ಸ್ಟ್ ಎಲ್ಲಾದರೂ ಬಂಕ್ ಸಿಕ್ಕಿದರೆ ಹಾಕಬೇಕು. ಆಲ್ಮೋಸ್ಟ್ 250 ಕಿಲೋಮೀಟರ್ ಅಷ್ಟು ಫ್ಯೂಯಲ್ ಇದೆ.
ಏನಾದರೂ ನೋಡ್ಬೇಕು ಇವಾಗ, ಎಲ್ಲಾದರೂ ಸಿಕ್ಕಿದರೆ ಆಗ್ತೀನಿ. ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಕಂಪೇರ್ ಟು ಮಧ್ಯಪ್ರದೇಶ್, ಉತ್ತರ ಪ್ರದೇಶಲ್ಲಿ 8 ರೂಪಾಯಿ ಕಮ್ಮಿ ಅಂತೆ. ಫುಲ್ ಟ್ರಕ್ ಎಲ್ಲ ಬ್ಲಾಕ್ ಆಗಿದೆ ಇಲ್ಲಿ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ 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 ಬ್ರೋ. ಏನೋ ಒಂದು ಗಾಡಿ ಕೆಟ್ಟೋಗಿದೆ, ಅದಕ್ಕೋಸ್ಕರ ಇಷ್ಟೆಲ್ಲ ಟ್ರಾಫಿಕ್. ಈ ಕಡೆ ಪೆಟ್ರೋಲ್ ಹಾಕ್ಲಿಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಪೆಟ್ರೋಲ್ ಪ್ರೈಸ್ 95 ರುಪೀಸ್. ಇವಾಗ ನಾನು ಫರೀದಾಬಾದ್ ಬಂದೆ, ಫರೀದಾಬಾದ್ ರೀಚ್ ಆದೆ. ಅರೌಂಡ್ 280 ಕಿಲೋಮೀಟರ್ ಆಲ್ರೆಡಿ ರೈಡ್ ಮಾಡಿ ಆಯಿತು ಬೆಳಿಗ್ಗೆಯಿಂದ. ಸಿಕ್ಕಾಪಟ್ಟೆ ಸೆಕೆ ಇದೆ. ಸೆಕೆ ಯಾವ ಥರ ಇದೆ ಅಂದರೆ ಮೈ ಗಾಡ್, ಜಾಕೆಟ್ ಒಳಗಡೆ ಒಳ್ಳೆ ಬಿಸಿಯಾಗಿ ಬೇಯ್ತಿದ್ದೀನಿ. ಅಷ್ಟು ಸೆಕೆ ಇದೆ ಇಲ್ಲಿ. ನಾನು ಜಸ್ಟ್ ಎಂಟ್ರ್ ಆದೆ ಡೆಲ್ಲಿ, ಜಸ್ಟ್ ಬಾರ್ಡ್ರ್ ಒಳಗಡೆ ಎಂಟ್ರಿ ಆದೆ. ನನ್ನಿಂದೊಬ್ಬ ಬಂದ ನನಗೆ ಓವರ್ಟೇಕ್ ಮಾಡ್ಕೊಳ್ತಾ. ನಾನು ಸಡನ್ನಾಗಿ ಲೆಫ್ಟಿಗೆ ತೊಗೊಂಡೆ, ಎದುರುಗಡೆ ಗಾಡಿ ಇತ್ತು. ಅವ ಬಂದು ಎದುರುಗಡೆ ಗಾಡಿಗೆ ಹೊಡೆದಿದ್ದಾನೆ. ಯಾಕೆ ಬೇಕು ಓವರ್ಟೇಕ್ ಎಲ್ಲ ಮಾಡೋದು? ದಿಲ್ಲಿ ಒಳಗಡೆ ಬಂದಿದ್ದೆ. ಓವರ್ಟೇಕ್ ಮಾಡೋರು ಜಾಸ್ತಿ ಆಗಿದ್ದಾರೆ ನೋಡಿ. ಅವನು ಹಾಗೆ ಏನು ಸ್ವಲ್ಪ ಗಾಡಿ ನೋಡಿದ ಕೂಡಲೇ ನಾವು ನಾವು ರೇಸಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅನ್ನೋ ಥರ ಹೊಡಿತಾರೆ ಗಾಡಿ. ಅವರಿಬ್ಬರು ನೋಡಿ, ಒಂದು ಆ್ಯಕ್ಟಿವದವನು, ಒಬ್ಬ ಬುಲೆಟ್ ಅವನು ಹೇಳೋದು ಹೋದ್ರು. ಇವಾಗ ಅವರಿಂದ ರೇಸ್ ಸ್ಟಾರ್ಟ್ ಆಗಿದೆ ಅವರಿಬ್ಬರಿಂದ. ನನ್ನನ್ನು ಬಿಟ್ಟಾಕಿದ್ರು. ಡೆಲ್ಲಿ ಸಿಟಿ ಎಂಟರ್ ಆಗಿದ್ದು ಇದ್ದಿಸ್ ಟ್ರಾಫಿಕ್ ನೋಡಿದರೆ ತುಂಬ ಟ್ರಾಫಿಕ್ ಉಂಟು. ಬಟ್ ಅಟ್ಲೀಸ್ಟ್ ಮೂವಿಂಗ್ ಇದೆ. ಬೆಂಗಳೂರು ಟ್ರಾಫಿಕ್ ಥರ ಸ್ಟಕ್ ಆಗಿರಲ್ಲ. ಎಲ್ಲ ಇಲ್ಲಿನವರೇ ಬಂದು ಅಲ್ಲಿ ಟ್ರಾಫಿಕ್ ಮಾಡಿರೋದು. ಇಲ್ಲಾಂದರೆ ಬೆಂಗಳೂರಲ್ಲಿ ಎಲ್ಲಿರುತ್ತೆ ಟ್ರಾಫಿಕ್? ಯಾವ ಊರು ಬಿಟ್ಟಿಲ್ಲ. ನಾರ್ತ್ ಈಸ್ಟ್. ಸೊ ನಾನೀಗ ಇಲ್ಲಿ ರೆಡ್ ಫೋರ್ಟ್ ಹತ್ರ ಬಂದಿದ್ದೀನಿ. ನೋಡಿ, ಡೆಲ್ಲಿ ರೆಡ್ ಫೋರ್ಟ್ ಕಾಣ್ತಿದೆ, ಬ್ಯಾಕ್ ಸೈಡಲ್ಲಿದ್ದೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಮೈಯೆಲ್ಲ ಸೆಕೆಯಲ್ಲಿ ಇರೋಕ್ಕಾಗ್ತಿಲ್ಲ, ಅಷ್ಟು ಸೆಕೆಯಲ್ಲಿ. ತುಂಬ ಸ್ಲೋ ಮೂವಿಂಗ್ ಟ್ರಾಫಿಕ್ ಬೇರೆ. ಅಲ್ಲಿ ಕಾಣ್ತಿರೋದು ಗುಡ್ಡ ಅಲ್ಲ, ಅದು ಖಾಲಿ ಗಾರ್ಬೇಜಸ್ ಅಲ್ಲ. ನೋಡಿ, ಡೆಲ್ಲಿಯಲ್ಲಿರೋದೆಲ್ಲ ಗಾರ್ಬೇಜಸ್ನ ಇಲ್ಲಿ ತಂದು ಹಾಕ್ತಾರೆ. ಫುಲ್ ಎಲ್ಲ ಗಾರ್ಬೇಜಸ್. ಅದೇ ಒಂದು ಗುಡ್ಡ ಆಗೋಗಿದೆ ಫುಲ್ಲು. ಫಸ್ಟ್ ಇದು ಇಲ್ಲಿಂದ ಹೊರಗಡೆ ಬಿದ್ದರೆ ಸಾಕಾಗಿದೆ. ಇಷ್ಟು ಪೊಲ್ಯೂಷನ್ ಇದೆ ಅಂದರೆ ಡೆಲ್ಲಿ. ಜಸ್ಟ್ ಡೆಲ್ಲಿ ಕ್ರಾಸ್ ಆಗಿ ಹರಿಯಾಣ ಸ್ಟೇಟಿಗೆ ಎಂಟ್ರಿ ಆಗಿದ್ದೀನಿ. ನೆಕ್ಸ್ಟ್ ಪಂಜಾಬ್ ಬರುತ್ತೆ. ಸೊ ನಾನಿವತ್ತು ಪಂಜಾಬ್ ತನಕ ಹೊಡಿತೀನಿ. ಸೊ ಪಂಜಾಬಲ್ಲೇ ಸ್ಟೇ ಮಾಡ್ತೀನಿ. ನಾಳೆ ಬೆಳಿಗ್ಗೆ ನಾಳೆ ಪ್ಲ್ಯಾನ್ ಮಾಡ್ತೀನಿ. ಓಕೆ, ಇವಾಗ ಒಂದು 45 ಮಿನಿಟ್ಸ್ ಬ್ರೇಕ್ ತಗೊಂಡು ಊಟ, ಚಹಾ, ಸ್ವಲ್ಪ ಬಿಸಿ ನೀರೆಲ್ಲ ಕುಡಿದು ಪುನಃ ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಪಾಣಿಪತ್ 37, ಚಂಡೀಗಢ ಒಂದು 210 ಕಿಲೋಮೀಟ್ರ್ ಇದೆ. ಚಂಡೀಗಢ ರೀಚ್ ಆಗಿ ಮೇ ಬಿ ಅಲ್ಲಿ ಸ್ಟೇ ಮಾಡ್ತೀನಿ. ನಾಳೆ ಚಂಡೀಗಢಿಂದ ನೆಕ್ಸ್ಟ್ ಶ್ರೀನಗರ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಕುರುಕ್ಷೇತ್ರ. ಆ್ಯಕ್ಚುಲಿ ಇದು ಕುರುಕ್ಷೇತ್ರ ಮೀನ್ಸ್ ಕುರುಕ್ಷೇತ್ರ ಮೇ ಬಿ ಇಲ್ಲೇ ನಡೆದಿದ್ದು ಅನಿಸುತ್ತೆ. ನಂಗೆ ಜಾಸ್ತಿ ಅದ್ರ ಬಗ್ಗೆ ಗೊತ್ತಿಲ್ಲ. ಈ ಪ್ಲೇಸ್ ಹೆಸರು ಕುರುಕ್ಷೇತ್ರ. ಅದ್ಯಾವುದೋ ರೋಡ್ ಬ್ಲಾಕ್ ಆಗಿದೆ ಅಲ್ಲಿ. ಸೊ ಅದಕ್ಕೆ ಜನ ಎಲ್ಲ ಈ ರೋಡಲ್ಲಿ ತಿರುಗಾಡ್ತಾರೆ ಅನಿಸುತ್ತೆ. ತುಂಬ ಜನ ಇದ್ದಾರೆ ಆ ಕಡೆ ಈ ಕಡೆ ಹೋಗೋರು. ಸೊ
ಸೊ ನಾನು ಈ ಗೂಗಲ್ ಮ್ಯಾಪ್ ನೋಡ್ಕೊಂಡು ಬಂದೆ. ಸೊ ಜನ ತುಂಬ ಇದೇ ರೋಡಲ್ಲಿ ತಿರುಗಾಡ್ತಿದ್ದಾರೆ. ಸೊ ಅದೇ ರೀಸನ್ಗೋಸ್ಕರ ನಾನು ಬಂದೆ, ಇಲ್ಲಾಂದರೆ ಇಂಥ ರೋಡಲ್ಲೆಲ್ಲ ನಾನು ಬರ್ತಾನೆ ಇರಲಿಲ್ಲ. ಈ ದೇವ್ರಿ, ಲದಾಖಿಗೆ ಹೋಗಿ ಅಡ್ವೆಂಚರ್ ಮಾಡೋದು ನೋಡಿದೆ. ಅಡ್ವೆಂಚರ್ ನಂದು ಪಂಜಾಬಲ್ಲೇ ಆಗ್ತಿದೆ. ಯಾವಾಗ ಮೂರಿ ಎಲ್ಲ ದಾಟಿ ಹೋಗಬೇಕು. ಮೈ ಗಾಡ್ ಶಿಟ್, ಬಿದ್ದರೆ ಹೋಯ್ತು ಮತ್ತೆ. ओ भैया लेके जा सकते क्या उधर से? जा सकते क्या? Oh my god, life is more adventure. हे देवरे, कैसे जाने का भाई? ಯಾವ ಥರ ರಿಸ್ಕ್ ತಗೊಂಡಿದ್ದೆ ಅಂದರೆ ನಾನು ಅದು ಹೇಳ್ತಾರಲ್ಲ ಬಾಯಿಗೆ ಬಂತಂತ, ಆ್ಯಕ್ಚುಲಿ ಬಾಯಿಗೆ ಬಂದಿತ್ತು. ಹಬ್ಬ भाई जा सकते क्या? ಇನ್ನೊಂದು ಅಡ್ವೆಂಚರ್ ಇದೆ. ಹೇ ದೇವ್ರೆ, ಎಲ್ಲಿ ಬಂದನಪ್ಪ ನಾನು? ಗೂಗಲ್ ದೇವ್ರೆ, ಇಂಥ ಎಕ್ಸ್ಪೀರಿಯನ್ಸ್ ಈ ರೋಡಿಗೆ ಬರೋಕ್ಕೆ ರೀಸನ್ ಅಂದರೆ ಮೇನ್ ರೋಡ್ ಬಂದಾಗಿದೆ ನೋಡಿ. ಇದೆ ಮೇನ್ ರೋಡು. ಸೊ ಮೇನ್ ರೋಡ್ ಅಲ್ಲಿ ಬಂದಾಗಿದೆ, ಏನೋ ವರ್ಕ್ ನಡೀತಿದೆ. ಸೊ ಅದಕ್ಕೆ ಅವ್ರು ಹೇಳಿದ್ರು, ನನಗೊಬ್ಬರು ಅಲ್ಲಿ ನಿಂತ್ಕೊಂಡಿದ್ರಲ್ಲ, ಅವ್ರು ಹೇಳಿದ್ರು ರೋಡ್ ತೋರಿಸಿನ ಅಂತ ಹೇಳಿದ್ರು. ಅವ್ರ ಹಿಂದೆ ಹೋದೆ, ರೋಡ್ ತೋರಿಸಿಲ್ಲ ಅಂತ. ಬಟ್ ಜನ ಬರ್ತಿದ್ರು ಆ ರೋಡಲ್ಲಿ. ಬಟ್ ಅವ್ರ ಗಾಡಿಗೂ ನನ್ನ ಗಾಡಿಗೂ ಡಿಫ್ರೆನ್ಸ್ ಇದೆ. ಇದು ಇಷ್ಟು ದೊಡ್ಡ ಗಾಡಿ, ವೆಯ್ಟ್ ಬೇರೆ ಇದೆ. ಸೊ ಅದು ಒಂದು ಕ್ರಾಸಿಂಗ್ ಮಾತ್ರ ದೇವ್ರೆ ತುಂಬ ಹೆದರಿಕೆ ಆಗಿತ್ತು. ಹೆಂಗೋ ಎದುರ್ಕೊಂಡು ಕ್ರಾಸ್ ಮಾಡಿದೆ. ನಾನಿವಾಗ ಜಸ್ಟ್ ಪಂಜಾಬ್ ರೀಚ್ ಆದೆ.
ಇಲ್ಲೊಂದು ಹೋಟೆಲ್ನ ಬುಕ್ ಮಾಡಿದ್ದೀನಿ. ಸೊ ನಾಳೆ ಮಾರ್ನಿಂಗ್ ಇಲ್ಲಿಂದ ಶ್ರೀನಗರ್ ಹೋಗ್ತಿದ್ದೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್.